ರಾಜ್ಯ ನಾಯಕರ ಹೇಳಿಕೆ ಪ್ರತಿ ಹೇಳಿಕೆ ಈ ಆಡಿಯೋ ಇಂತ ಒಂದು ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಬಜೆಟ್ ಅಧಿವೇಶನದ ಕೊನೆಯ ದಿನ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಆಡಿಯೋ ತಲ್ಲಣ ಸೃಷ್ಟಿ ಮಾಡಿದೆ. ಕೊನೆಯ ದಿನವೂ ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆಪರೇಷನ್ ಆಡಿಯೋ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಿರೋಧಿಸಿ ಬಿಜೆಪಿ ಸದನದಲ್ಲಿ ಗದ್ದಲ ಎಬ್ಬಿಸುವುದು ಪಕ್ಕಾ. ಇದರ ಜೊತೆಗೆ ಹಾಸನ ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ನಡೆದ ದಾಳಿ ವಿಚಾರದಲ್ಲೂ ಕುಮಾರಸ್ವಾಮಿಯನ್ನೇ ಹೊಣೆ ಮಾಡಲು ಬಿಜೆಪಿ ಪ್ಲಾನ್ ಮಾಡಿದೆ. ಆದರೆ ಆಡಳಿತ ಪಕ್ಷ ಮಾತ್ರ ಧನ ವಿನಿಯೋಗ ವಿಧೇಯಕ ಅಂಗೀಕರಿಸಲು ಸನ್ನದ್ಧವಾಗಿದೆ. ಇಂದಿನ ಕಲಾಪದಲ್ಲಿ ಬಿಜೆಪಿ ಹೋರಾಟ ಮುಂದುವರಿಸಿದರೆ ಬಜೆಟ್ ಮೇಲೆ ಚರ್ಚೆ ನಡೆಯುವುದು ಬಹುತೇಕ ಅನುಮಾನವಾಗಿದೆ. ಹೀಗಾಗಿ ಮೈತ್ರಿ ಸರ್ಕಾರ ಮಂಡಿಸಿರುವ ಬಜೆಟ್ ಮೇಲೆ ಯಾವುದೇ ಚರ್ಚೆಯಾಗದೆ ಅಂಗೀಕಾರವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಧನ ವಿನಿಯೋಗ ಮಸೂದೆ ಅಂಗೀಕಾರ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ಯಾವ ಸ್ವರೂಪವನ್ನು ತಾಳಲಿದೆ ಗೊತ್ತಿಲ್ಲ. ಜೊತೆಗೆ ಹಾಸನದಲ್ಲಿ ಕೂಡ ಇವತ್ತು ಬಿಜೆಪಿ ಬಂದ್ಗೆ ಕರೆ ನೀಡಿದೆ. ಬಹುಶಃ 10:30ಕ್ಕೆ ರಾಜಭವನಕ್ಕೆ ಕೂಡ ಹೋಗಿ ಕಂಪ್ಲೇಂಟ್ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಖಂಡಿತವಾಗಲೂ ರಾಜಕೀಯ ಪಕ್ಷವಾಗಿ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ಸ್ ಒಂದು ರೀತಿಯಲ್ಲಿ JDS ಕೂಡ ಅದಕ್ಕೆ ತಕ್ಕ ಸ್ಟ್ರಾಟಜಿ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದರೆ ಚಂದ್ರಿಕಾ ಅವರು ಕೂಡ ಒಂದು ದೂರನ್ನು ಕೊಟ್ಟಿರೋದ್ರಿಂದ FIR ದಾಖಲಾಗಿರೋದ್ರಿಂದ ನಿಮಗೂ ತೊಂದರೆ ಆಗಿದೆ, ನಮಗೂ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಇದು ಪರಿಸಮಾಪ್ತಿಗೊಳ್ಳುತ್ತೋ ಗೊತ್ತಿಲ್ಲ. ಓಕೆ, ಗಿರೀಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಕಲಾಪದ ಕೊನೆಯ ದಿನ, ಬಹುಶಃ ನಿನ್ನೆ ಆಡಿಯೋ ಸ್ಫೋಟಗೊಳ್ಳುವಂಥ ಸಂದರ್ಭದಲ್ಲಿ ಪ್ರೀತಂ ಗೌಡ ವಿಚಾರ ಒಂದು ವೇಳೆ ಪ್ರಸ್ತಾಪ ಆಗದೇ ಇದ್ದಿದ್ರೆ ಬಹುಶಃ ಪ್ರಸ್ತಾಪ ಆಗದೇ ಇದ್ದಿದ್ರೆ ಇವತ್ತಿನ ಸದನದ ಕಲಾಪ ಹೇಗಿರ್ತಿತ್ತು? ಈಗ ಪ್ರಸ್ತಾಪ ಆಗಿದೆ. ಪ್ರೀತಂ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಾಗೆಲ್ಲ ನಾಯಕರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರೀತಂ ಗೌಡ ವಿಚಾರ ಪ್ರಸ್ತಾಪ ಆದ ನಂತರ ಹೇಗಿರುತ್ತೆ? ಆಗದೇ ಇದ್ರೆ ಹೇಗಿರ್ತಿತ್ತು, ಆದ ನಂತರ ಹೇಗಿದೆ ಅಂತ ಇವತ್ತು? ಜಯಪ್ರಕಾಶ್, ಈಗ ಪ್ರೀತಂ ಗೌಡ ಅವರ ಏನು ಪ್ರಕರಣ ಆಯಿತು ಅದು ಬಿಜೆಪಿಗೆ ಒಂದು ಅಸ್ತ್ರವಾಗಿ ಪರಿಣಮಿಸಿತು. ಬಿಜೆಪಿ ಧರಣಿ ನಡೆಸ್ತಾ ಇದ್ರು ಕೂಡ, ಅಂದರೆ ಬಜೆಟ್ ವಿಚಾರವಾಗಿ ಏನು ಚರ್ಚೆ ಆಗಬೇಕಾಗಿತ್ತು ಸದನದಲ್ಲಿ, ಅದು ಆಗ್ತಾ ಇರಲಿಲ್ಲ. ಕಳೆದ 8 ದಿನಗಳಿಂದ ಬಜೆಟ್ ಮಂಡನೆ ಬಿಟ್ಟರೆ ಇನ್ನು ಯಾವ ದಿನ ಕೂಡ ಕಲಾಪದಲ್ಲಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ. ಸೊ ಇವತ್ತು ಅಂತಿಮ ದಿನ. ಒಂದು ವೇಳೆ ಪ್ರೀತಂ ಗೌಡ ಅವರ ಪ್ರಕರಣ ಬಿಜೆಪಿಗೆ ಸಿಗದೇ ಇದ್ದಿದ್ರೆ ಬಿಜೆಪಿ ಒತ್ತಡದಲ್ಲಿತ್ತು. ಯಾಕಂದರೆ ಆಡಳಿತ ಪಕ್ಷಗಳು ಆಡಿಯೋ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ನಡೆಸಿದ್ವು. ಇದರ ಪರಿಣಾಮವಾಗಿ ನಿನ್ನೆ ಎಲ್ಲ ಒಂದು ಕಡೆ ಬಿಜೆಪಿ ಶರಣಾಗತಿ ಆಗ್ತಿತ್ತೇನೋ, ಇವತ್ತು ಬಜೆಟ್ ಬಗ್ಗೆ ಚರ್ಚೆ ಆಗ್ತಿತ್ತೇನೋ ಅನ್ನುವಂಥ ಒಂದು ವಿಚಾರಗಳಿದ್ವು. ಆದರೆ ಪ್ರೀತಂ ಗೌಡ ಅವರ ಪ್ರಕರಣದಿಂದಾಗಿ ಬಿಜೆಪಿ ತನ್ನ ಧರಣಿಗೆ ಹೆಚ್ಚಿನ ಬಲವನ್ನು ಕೊಡ್ತು. ಸೊ ಇವತ್ತು ಕೂಡ ಧರಣಿಯನ್ನು ಬಿಜೆಪಿ ಮುಂದುವರಿಸ್ತಾ ಇದೆ. ಸಹಜವಾಗಿ ಇವತ್ತು ಕೂಡ ಬಜೆಟ್ ಮೇಲೆ ಚರ್ಚೆ ಆಗದೇ ಅಧಿವೇಶನ ಇವತ್ತಿಗೆ ಕೊನೆಯಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಬಿಜೆಪಿಗೆ ಈ ಪ್ರೀತಂ ಗೌಡ ವಿಚಾರ ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆಯಾ ಅಂತೇಳಿ. ಯಾಕಂದರೆ ಒಂದು ರೀತಿಯಲ್ಲಿ ಮುಜುಗರ ಅನುಭವಿಸ್ತಾ ಇತ್ತು. ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಯಡಿಯೂರಪ್ಪನವರು ಕೂಡ ಸೈಲೆಂಟ್ ಆಗಿರಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಪ್ರೀತಂ ಗೌಡ ವಿಚಾರ ಬಂದಾಗ ಅವರು ಬಹಳ ಅಗ್ರೆಸಿವ್ ಆದರು. ಮತ್ತೊಮ್ಮೆ ಹಳೆ ಯಡಿಯೂರಪ್ಪನವರು ಕಾಣೋಕೆ ಶುರು ಮಾಡಿದರು. ಸೊ ಹಾಗಾಗಿ ಒಂದು ಇಶ್ಯೂನಿಂದ ಡೈವರ್ಟ್ ಆಗೋದಕ್ಕೆ ಬಿಜೆಪಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತಾ. ಅಟ್ ದ ಸೇಮ್ ಟೈಮ್ ಹಾಸನದಲ್ಲಿ JDS ಕೂಡ ಒಂದು FIR ದಾಖಲಿಸೋ ಮುಖಾಂತರ ನೀವೆಷ್ಟೇ ಪ್ಲಾನ್ ಮಾಡಿದ್ರು ನಾವು ಕೂಡ ಅಷ್ಟೇ ರೀತಿಯಲ್ಲಿ ಪ್ಲಾನ್ ಮಾಡ್ತೀವಿ. ಒಟ್ಟಾರೆಯಾಗಿ ಇಶ್ಯೂ ರಾಜಕೀಯವಾಗಿ ಬದಲಾಗ್ತಾ ಇದೆಯಾ? ಲಾಭ ನಷ್ಟದ ಲೆಕ್ಕಾಚಾರಗಳು ನಡೆಯೋಕ್ಕೆ ಶುರು ಆಗತ್ತಾ ಅಂತ? ಖಂಡಿತ ಜಯಪ್ರಕಾಶ್, ಬಿಜೆಪಿಗೆ ಅದೊಂದು ಅಸ್ತ್ರವಾಗಿ ಬಳಕೆ ಆಗಿದ್ದು ಹೌದು. ಮತ್ತು JDS FIR ದಾಖಲೆ ಮಾಡಿದೆ. JDS ಕೂಡ ಪ್ರತಿತಂತ್ರವನ್ನು ಮಾಡ್ತಾ ಇದೆ. ಆದರೆ ಇವತ್ತು ಬಿಜೆಪಿ ರಾಜಭವನಕ್ಕೆ ತೆರಳಿ ಈ ಇಶ್ಯೂನ ದೊಡ್ಡ ಇಶ್ಯೂ ಆಗಿ ಮಾಡ್ಕೊಳ್ಳಲಿಕ್ಕೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಜಯಪ್ರಕಾಶ್.